ನಮಸ್ಕಾರ ಸ್ನೇಹಿತರೆ, ಇನ್ವೆಸ್ಟ್ ಕನ್ನಡಿಗ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸ್ಟಾಕ್ ಮಾರ್ಕೆಟ್ನ ಸಪೋರ್ಟ್, ರೆಸಿಸ್ಟೆನ್ಸ್. ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಂತ ಬಂದಾಗ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಫಂಡಮೆಂಟಲ್ ಅಂತ ಬಂದಾಗೂ ಸುಮಾರು ಸತಿ ಸಪೋರ್ಟ್ ರೆಸಿಸ್ಟೆನ್ಸ್ ನೋಡಿಕೊಂಡು ಕೆಲವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಬೇಸಿಕ್, ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ ನೀವು ಕಲಿಬೇಕಾದ್ರೆ ಇದನ್ನು ಕಲಿಬೇಕಾಗುತ್ತೆ. ಕೆಲವು ಸರಿ ಸಪೋರ್ಟ್ ಅಂದರೆ ಏನು, ರೆಸಿಸ್ಟೆನ್ಸ್ ಅಂದರೆ ಏನು, ಬೇಸಿಕ್ ಆಗಿ ಹೇಳ್ತೀನಿ. ಫಂಡಮೆಂಟಲಲ್ಲೂ ಬರುತ್ತೆ, ಟೆಕ್ನಿಕಲಲ್ಲೂ ಬರುತ್ತೆ, ಎಲ್ಲದಕ್ಕೂ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್. ಓಕೆ, ಫಂಡಮೆಂಟಲ್ ಆ್ಯಂಡ್ ಟೆಕ್ನಿಕಲಲ್ಲಿ ಬರುವಂಥ ಈ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನೋದು ನಿಮಗೆ ಹೆಸರೇ ಹೇಳ್ತಿರೋ ಥರ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂದರೆ, ರೆಸಿಸ್ಟ್ ಅಂದರೆ ಏನಂತಾರೆ ಅಂದರೆ ತಡೆಯೋದು ಅಂತ ಹೇಳ್ತಾರೆ. ಸಪೋರ್ಟ್ ಅಂದರೆ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಥವಾ ಒಂದು ಸಪೋರ್ಟ್ ಆಗಿರುತ್ತೆ, ನೀವು ನಿಂತ್ಕೊಳಕ್ಕೆ ನೆಲೆ ಮಾಡಿಕೊಟ್ಟಿರುತ್ತೆ ಅನ್ನೋ ಥರ. ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೂ ಕೂಡ ಅದರ ಆಪೋಸಿಟ್ ಆಗಿರುತ್ತೆ ಅಷ್ಟೇ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹಿಂಗಿರುತ್ತೆ ನೋಡಿ. ಸಪೋರ್ಟ್ ಅನ್ನೋದು ಬ್ಲೂ ಕಲರಲ್ಲಿ ಏನು ಕಾಣಿಸ್ತಿದೆ ಅದು ಸಪೋರ್ಟ್, ರೆಡ್ ಏನಿದೆ ಅದು ರೆಸಿಸ್ಟೆನ್ಸ್ ಲೈನ್ ಅಂತ. ಸಪೋರ್ಟ್ ಏನಾಗಿದೆ, ಇಲ್ಲಿರೋಂಥ ಶೇರ್ಸ್ ಸ್ಟಾರ್ಟಿಂಗ್, ಆ ಶೇರ್ನ ವ್ಯಾಲ್ಯೂ ಏನಿದೆ ಅದು ಸಪೋರ್ಟ್ ತಗೋತಿದೆ. ಸಪೋರ್ಟ್ ಅನ್ನೋದು ಯೂಶಲಿ ಹೇಳ್ಬೇಕು ಅಂದರೆ ಒಂದು ಪ್ರೈಸ್, ಯೂಶಲಿ ಇದು ಒಂದು ಲಾಸ್ಟ್ ಪ್ರೈಸ್, ಶೇರ್ ಬಂದು ಕೂತ್ಕೊಳ್ಳೋವಂಥ ಒಂದು ಲಾಸ್ಟ್ ಪ್ರೈಸ್, ಇದು ಮ್ಯಾಕ್ಸಿಮಮ್ ಪ್ರೈಸ್ ಹೋಗುವಂಥದ್ದು ಅಂತ. ಯೂಶಲಿ ಅದು ಬ್ರೇಕ್ ಆದಾಗ ಇನ್ನೂ ಜಾಸ್ತಿನೂ ರೀಚ್ ಮಾಡುತ್ತೆ. ಇಲ್ಲೂ ಅದೇ ಥರ ಕಾಣಿಸ್ತಾ ಇರೋದು ನೋಡಿ. ಇದನ್ನು 100 ರೂಪೀಸ್ ಅಂತ ಇಟ್ಕೊಳ್ಳೋಣ, ಇದನ್ನು 200 ರೂಪೀಸ್ ಅಂತ ಇಟ್ಕೊಳ್ಳೋಣ. ಯೂಶಲಿ ಪ್ರೈಸ್ ಏನಾಗ್ತಿತ್ತು, 100 ರೂಪೀಸಿಂದ ಸಪೋರ್ಟ್ ತೊಗೊಳೋದು, ಅದಕ್ಕಿಂತ ಕೆಳಗಡೆ ಹೋಗ್ತಾ ಇರಲ್ಲ. 100 ರೂಪೀಸಿಂದ 200 ರೂಪೀಸ್ವರೆಗೂ ಹೋಗೋದು, 200 ರೂಪೀಸ್ ರೀಚ್ ಆಗಿದ ತಕ್ಷಣ 100 ರೂಪೀಸ್ ಹಂಗೆ ಫ್ಲಕ್ಚುಯೇಷನ್ ಆಗ್ತಿತ್ತು. ಒಂದು ಸಾರಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. 100 ರೂಪೀಸ್ ಸಪೋರ್ಟಿಂದ 200 ರೂಪೀಸ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡುತ್ತೆ. ಈ ಬ್ರೇಕ್ ಮಾಡಿದ್ಮೇಲೆ ಅದೇ ರೆಸಿಸ್ಟೆನ್ಸ್ ಇದ್ದಿದ್ದು ಸಪೋರ್ಟ್ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಸಪೋರ್ಟ್ ಹೆಂಗೆ ವರ್ಕ್ ಮಾಡ್ತಿದೆ ಅಂತ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಇಷ್ಟೇ. ನಿಮ್ಗೆ ಇನ್ನೂ ಈಸಿಯಾಗಿ ಹೇಳಬೇಕು ಅಂದರೆ, ಯೂಶಲಿ ಮನೇಲಿ ನಾವು ಒಳಗಡೆ ಓಡಾಡಬೇಕಾದ್ರೆ, ಇದೊಂದು ಅಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ. ನಾರ್ಮಲಿ ನಾವು ಫ್ಲೋರ್ ಮೇಲೆ ಓಡಾಡ್ತಾ ಇರ್ತೀವಿ, ಅದು ಸಪೋರ್ಟ್ ಅಂತ, ನಿಮ್ಮನ್ನು ಅದಕ್ಕಿಂತ ಕೆಳಗಡೆ ಬಿಡಲ್ಲ ಅಂತ. ಓಕೆ, ಒಂದು ರೂಫ್ ಏನಿದೆ, ಆ ರೂಫ್ ನಿಮ್ಮ ಒಂದು ರೆಸಿಸ್ಟೆನ್ಸ್ ಅಂತ, ಅದ್ರ ಮೇಲ್ಗಡೆ ನಿಮ್ಮನ್ನು ಹೋಗ್ಬಿಡಲ್ಲ ಅಂತ. ಮ್ಯಾಕ್ಸಿಮಮ್ ನೀವು ಅಷ್ಟರಲ್ಲೇ ಇರಬೇಕು ಅನ್ನೋದು ಹೇಳುತ್ತೆ. ಓಕೆ, ಏನೇ ಡಿಸೈನ್ ಮಾಡಿದ್ರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ. ವಾಟ್ ಇಫ್ ನೀವು ಸ್ಟೇರ್ಸ್ ಹತ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದೀರಾ ಅಂದರೆ, ಮೇಲ್ಗಡೆ ಫ್ಲೋರ್ಗೆ ಹೋಗಿದ್ದೀರಾ ಅಂದರೆ, ನಿಮ್ಮ ಫಸ್ಟು ಸೀಲಿಂಗ್ ಏನಿತ್ತು ಅದು ನಿಮ್ಮ ನೆಲ ಆಗಿರುತ್ತೆ. ಸೇಮ್ ಹಂಗೆ ವರ್ಕ್ ಮಾಡೋದು. ಬೇಸಿಕಲಿ ಸಿಂಪಲ್ ಆಗಿ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಅನ್ಕೊಳ್ತೀನಿ. ರೆಸಿಸ್ಟೆನ್ಸ್ ಆಗಿರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಲೈನ್ 1, ಲೈನ್ 2, ಲೈನ್ 3 ಅಂತ ಇದೆ. ಲೈನ್ 1ನಲ್ಲಿ ಏನಾಗಿದೆ ಅಂದರೆ, ಫಸ್ಟ್ ಅದು ಫಸ್ಟ್ ಆಫ್ ಆಲ್ ತುಂಬ ಫಸ್ಟ್ ಏನಾಗಿತ್ತು ಅಂದರೆ ಅದು ಸಪೋರ್ಟ್ ಆಗಿತ್ತು, ಅದು ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ ಏನಾಯಿತು, ಸೆಕೆಂಡ್ ಆ್ಯಂಡ್ ಥರ್ಡ್ ಅದಕ್ಕೆ ಸಪೋರ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಫಸ್ಟ್ ಲೈನು ರೆಸಿಸ್ಟೆನ್ಸ್ ಆಗಿಬಿಟ್ಟಿದೆ, ಅಂದರೆ ತಡೀತಿದೆ. ಫಸ್ಟು ಸಪೋರ್ಟ್ ಅದೇ ಕೊಡ್ತಾ ಇದ್ದಿದ್ದು, ಮೇಲ್ಕೋಕೆ ಸಪೋರ್ಟ್ ಕೊಡ್ತಿತ್ತು. ಬಟ್ ಇವಾಗ ಅದೇ ತಡೀತಿದೆ. ಇದೇ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಪ್ರೈಸ್ನ ಡಿಟರ್ಮೈನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಎಲ್ಲಿವರೆಗೂ ಹೋಗುತ್ತೆ, ನಾವು ಇನ್ವೆಸ್ಟ್ ಮಾಡಿದ್ರೆ ಲೈಕ್ ಸ್ವಿಂಗ್ ಟ್ರೇಡಿಂಗ್ ಮಾಡೋದಾದರೆ ಇಲ್ಲಿಂದ ಅಲ್ಲಿವರೆಗೂ ಎಷ್ಟು ಒಂದು ಎಸ್ಟಿಮೇಷನ್, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಿಂದನೇ ನಿಮಗೆ ಗೊತ್ತಾಗುತ್ತೆ. ಈಗ ಬ್ರೇಕ್ ಆಯಿತು ಅಂದರೆ ಶಾರ್ಟ್ ಹೋಗ್ಬೋದಾ, ಲಾಂಗ್ ಹೋಗ್ಬೋದಾ, ಈ ಥರ ಹೇಳುತ್ತೆ. ಸೊ ಶಾರ್ಟ್ ಲಾಂಗ್ ಅಂದರೆ ಅದೆಲ್ಲ ಟರ್ಮ್ಸ್ ನಿಮಗೆ ಗೊತ್ತಾಗುತ್ತೆ ಹೋಗ್ತಾ. ಯೂಶಲಿ ICICI ಬ್ಯಾಂಕ್ನ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿರೋವಂಥದ್ದು. ಸೊ ಇಲ್ಲೇನಾಗಿದೆ ಅಂದರೆ, ಸ್ಟಾರ್ಟಿಂಗ್ ಇನಿಷಿಯಲ್ ಡೇಸಲ್ಲಿ ಈ ಲೈನ್ ಏನಿತ್ತು, ಈ ಅರೌಂಡ್ ಆ ಪ್ರೈಸ್ ಐ ಥಿಂಕ್ ಏನು ಅನ್ಕೊತೀನಿ ಅಂದರೆ 390 ಸಮಥಿಂಗಲ್ಲಿದೆ ಅಂತ ಅಂದ್ಕೊಳ್ಳಿ. ಈ 390 ಅಥವಾ ಅರೌಂಡ್ 390, ಈ 390 ಏನಾಗಿತ್ತು, ಒಂದು ಸಪೋರ್ಟ್ ಕೊಡ್ತಿತ್ತು ICICI ಬ್ಯಾಂಕ್ಗೆ. ಇದು 1 hour ಚಾರ್ಟ್ ಆ್ಯಕ್ಚುಲಿ. ಸೊ ಸಪೋರ್ಟ್ ಕೊಡ್ತಿದ್ದು ಒಂದು ಸರಿ ತುಂಬ ಮೇಲೋಗುತ್ತೆ, ಡ್ರಾಪ್ ಆಗುತ್ತೆ. ಈಗೇನಾಯಿತು ಅಂದರೆ 190ನೇ ಅದಕ್ಕೆ ರೆಸಿಸ್ಟೆನ್ಸ್ ಆಗಿದೆ, ಅಂದರೆ ತಡೀತಿದೆ. 190 ಮೇಲೆ ಹೋಗಿ ಬಿಡ್ತಾ ಇಲ್ಲ, ಮ್ಯಾಕ್ಸಿಮಮ್ 190. ಅದು ಬ್ರೇಕ್ ಆಗೋದ್ರಿಂದ 190 ಕೊಡ್ತಿದೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ, ವಾಟ್ ಈಸ್ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ಸಪೋರ್ಟ್ ಏನು ಮಾಡುತ್ತೆ, ಒಂದು ಪ್ರೈಸ್ಗಿಂತ ಕೆಳಗಡೆ ಹೋಗೋಕ್ಕೆ ಬಿಡದಂಗೆ ತಡೆಯುತ್ತೆ. ರೆಸಿಸ್ಟೆನ್ಸ್ ಏನು ಮಾಡುತ್ತೆ, ಒಂದು ಪ್ರೈಸ್ಗಿಂತ ಮೇಲೆ ಹೋಗೋಕ್ಕೆ ಅಥವಾ ಆ ಪ್ರೈಸ್ಗಿಂತ ಮೇಲೆ ಹೋಗೋಕ್ಕೆ ಅದು ಬಿಡಲ್ಲ. ಹೆಚ್ಚು ಕಮ್ಮಿ ಇರ್ಬೋದು ಆ್ಯಂಡ್ ಅದು ಬಿಡಲ್ಲ. ಸೊ
ಇಷ್ಟೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಸಿಂಪಲ್ ವಿಡಿಯೋ. ಆ್ಯಂಡ್ ಡಿಸ್ಕ್ಲೈಮರಿಗೆ ಬರೋದಾದರೆ ಇದು ಸ್ವಲ್ಪ ಸಬ್ಜೆಕ್ಟಿವ್ ಅಂದರೆ ಬೇಸ್ಡ್ ಆನ್ ಪರ್ಸ್ನಲ್ ಬಿಲೀಫ್. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ನಾನು ಹಾಕಿದಾಗ ಬೇರೆಯವ್ರು ಹಾಕಿದಾಗ ಸ್ವಲ್ಪ ಡಿಫ್ರೆನ್ಸ್ಗಳು ಬರ್ತಾ ಇರುತ್ತೆ. ಇವೊಂದು ನಾವು ಪ್ರೈಸ್ ಮೇಲೆ ಹಾಕೋದು ಅಥವಾ ಎಲ್ಲಿಗೆ ಸಪೋರ್ಟ್ ಇದೆ ಅಂತ. ಕೆಲವರು ಚಾರ್ಟ್ಗಳು ಡಿಫ್ರೆಂಟ್ ಮಾಡ್ಕೊತಾರೆ, ಕೆಲವರು ಬೇರೆ ಥರ ಮಾಡ್ಕೊಳೋರು ಇದ್ದಾರೆ. ಬಟ್ ಬಿಟ್ ಸಬ್ಜೆಕ್ಟಿವ್, ತುಂಬ ಸಬ್ಜೆಕ್ಟಿವ್ ಅಲ್ಲದೆ ಇದ್ರು ಸಬ್ಜೆಕ್ಟಿವ್. ಪ್ರೈಸ್ ಆಕ್ಷನ್ ಎಲ್ಲ ತುಂಬ ಸಬ್ಜೆಕ್ಟಿವ್ ಆಗಿರುತ್ತೆ, ಬಟ್ ಸಬ್ಜೆಕ್ಟಿವ್. ಬಟ್ ಏನಕ್ಕೆ ಈ ವಿಡಿಯೋ ಮಾಡಿದ್ದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಪ್ರಿನ್ಸಿಪಲ್ ಸೇಮ್. ನೀವೆಲ್ಲೇ ತಗೊಂಡೋಗಿ ಹಾಕಿ ಪ್ರಿನ್ಸಿಪಲ್ ಸೇಮ್. ಕೀ ಆ್ಯಂಡ್ ಲಾಕ್ ಬೇರೆ ಡಿಸೈನ್ ಇದ್ರು ಕೀ ಆ್ಯಂಡ್ ಲಾಕ್ ಸೇಮೇ ಪ್ರಿನ್ಸಿಪಲ್. ಅದು ಬೀಗ ಇರುತ್ತೆ, ಅದಕ್ಕೊಂದು ಕೀ ಕೊಟ್ಟಿರ್ತಾರೆ. ಈ ಥರ ಒಂದು ಪ್ರಿನ್ಸಿಪಲ್ ಏನಿರುತ್ತೆ ಅದು ಯೂನಿವರ್ಸಲ್ ಅಂತ ಹೇಳೋಕ್ಕೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸುಮಾರು ಜನ ಇಂಡಿಕೇಟರ್ಗಳನ್ನ ಯೂಸ್ ಮಾಡ್ತಾರೆ. ಲೈಕ್ ಮೂವಿಂಗ್ ಆವ್ರೇಜ್ ಇರ್ಬೋದು, ಎಕ್ಸ್ಪೊನೆನ್ಷಿಯಲ್ ಮೂವಿಂಗ್ ಆವ್ರೇಜ್ ಇರ್ಬೋದು, RSI ಇರ್ಬೋದು, MACD ಇರ್ಬೋದು, ಎಲ್ಲ ಯೂಸ್ ಮಾಡ್ತಾರೆ. ಯಾವುದೇ ಯೂಸ್ ಮಾಡಿದ್ರು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಒಂದು ಸಿಂಪಲ್ ಕಾನ್ಸೆಪ್ಟ್. ಅದು ಬೇಸಿಕ್ ಆಗಿ ಬರುವಂಥ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಬೇಸಿಕ್ ಇದು ಅಂದ್ಕೊಳ್ಳಿ. ಈ ಒಂದು ಸಿಂಪಲ್ ಕಾನ್ಸೆಪ್ಟ್ ಫಂಡಮೆಂಟಲ್ಗೂ ಅಪ್ಲೈ ಆಗುತ್ತೆ. ಎಲ್ಲರೂ ಕಲ್ತ್ಕೊಂಡ್ರೆ ಒಳ್ಳೆಯದು. ನೀವು ಬೇರೆ ಏನು ನೋಡೋದೇ ಬೇಡ, ಬೇರೆ ಇಂಡಿಕೇಟರ್ಸೇ ಬೇಡ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ತುಂಬ ನೀಟಾಗಿ ವರ್ಕ್ ಆಗುತ್ತೆ. ಒಂದು ಶೇರ್ ಇಲ್ಲೇ ನಿಂತ್ಕೊಳುತ್ತೆ, ಇಲ್ಲಿಗೆ ಹೋಗಿ ವಾಪಸ್ ಬರುತ್ತೆ ಅಂತ ಹೇಳೋಕ್ಕೆ ಈ ಒಂದು ಟೆಕ್ನಿಕ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ತುಂಬ ಹೆಲ್ಪ್ ಮಾಡುತ್ತೆ. ಕೆಲವ್ರು ಹೇಳ್ತಾರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ವರ್ಕ್ ಆಗಲ್ಲ ಹಂಗೆ ಹಿಂಗೆ ಅಂತ. ಬಟ್ ಬ್ರೇಕ್ ಪಾಯಿಂಟ್ ಅನ್ನೋದೊಂದು ಬಿಟ್ಟರೆ ಬ್ರೇಕ್ ಆದಮೇಲೆ ಅದು ಚೇಂಜ್ ಆಗುತ್ತೆ. ಈಗ ಏನಿರುತ್ತೆ ಅದೇ ಒಂದು ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಲೈಕ್ ಇಲ್ಲಿ ನೋಡ್ಬೋದು ನೀವು ICICI ಬ್ಯಾಂಕ್ ಕೇಸಲ್ಲಿ ಅದೇ ಆಗಿರೋದು. ಬ್ರೇಕ್ವರೆಗೂ ಅದು ಹೇಳ್ತಿತ್ತು ಎಲ್ಲಿವರೆಗೂ ಹೋಗ್ಬೋದು, ಮ್ಯಾಕ್ಸಿಮಮ್ ಇದು ಎಲ್ಲಿವರೆಗೂ ಹೋಗುತ್ತೆ, ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಡೌನ್ ಆಗುತ್ತೆ ಅಂತ. ಸೊ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏನು ಕರೆಕ್ಟಾಗಿ ವರ್ಕ್ ಆಗೇ ಆಗುತ್ತೆ ಬೇರೆದು ಕಂಪೇರ್ ಮಾಡಿದ್ರೆ. ಬೇರೆದೆಲ್ಲ ಏನಾಗುತ್ತೆ ಅಂದರೆ ಇಂಡಿಕೇಟರ್ಸ್ಗಳು ಅದೆಲ್ಲ ಲ್ಯಾಗಿಂಗ್ ಇಂಡಿಕೇಟರ್ಸ್ ಅಂತ ಹೇಳ್ತಾರೆ. ಲ್ಯಾಗಿಂಗ್ ಅಂದರೆ 100% ಡೇಟಾನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವುದೇ ಒಂದು ಇಂಡಿಕೇಟರ್ಸ್ಗಳಿಂದ ಕೂಡ. ನೀವು ಏನೇ ಒಂದು ಇಂಡಿಕೇಟರ್ಸ್ ಯೂಸ್ ಮಾಡಿ ಎಕ್ಸೆಪ್ಟ್ ಪ್ರೈಸ್ ಅಂತ ಬಂದಾಗ ಪ್ರೈಸೇ, ಚಾರ್ಟ್ ಅಂತ ಬಂದಾಗ ಚಾರ್ಟೇ, ಅದನ್ನೇನು ಚೇಂಜ್ ಮಾಡೋಕ್ಕಲ್ಲ. ಅದು ನೋಡಿಕೊಂಡು ಪ್ರೀವಿಯಸ್ ಚಾರ್ಟ್ ನೋಡಿಕೊಂಡು ಹೇಳ್ತಾರೆ. ಬಟ್ ಪ್ರೈಸ್ ಇಂಡಿಕೇಶನ್ ಅಂತ ಬಂದಾಗ ಇಲ್ಲಿ ನಾವು ಏನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ ಹಾಕ್ತೀವಿ ಆ್ಯಕ್ಚುಲಿ ಅದು ಬೇಸ್ಡ್ ಆನ್ ಪ್ರೈಸ್. ಸೊ ಪ್ರೈಸ್ನ ಯಾರೂ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ನಾನು ಹಾಕಿದ್ರು ಅದೇ ಒಂದು ಪ್ರೈಸೇ ಬರುತ್ತೆ. ಬಟ್ ಸಬ್ಜೆಕ್ಟಿವ್ ಅನ್ನೋದು ಅದಕ್ಕೇ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ಅಷ್ಟೇ. ಆ ಲೈನ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ, ನಾವು ಪ್ರೈಸ್ಗೆ ಹಾಕಿರ್ತೀವಿ. ಸೊ ಜನ ಈ ಪ್ರೈಸ್ ಬಂದಾಗ ಅವ್ರು ಯೋಚನೆ ಮಾಡ್ತಾರೆ ಇದು ಸಪೋರ್ಟ್ ಕೊಡುತ್ತೆ ಅಂತ. ಜನ ಈ ಪ್ರೈಸ್ ಬಂದಾಗ ಈ ಶೇರ್ಗೆ ಈ ಪ್ರೈಸ್ ಜಾಸ್ತಿ ಆಯಿತು ಅಂತ ಮಾರಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಅಷ್ಟೇ ವರ್ಕ್ ಆಗೋವಂಥದ್ದು. ಶೇರ್ಸ್ ಫುಲ್ಲು ಹಾಗೇ ಸಪ್ಲೈ ಮತ್ತು ಡಿಮ್ಯಾಂಡ್ ಮಧ್ಯೆನೇ ಇರುತ್ತೆ. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಈಸಿಯಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಯೂಟ್ಯೂಬಲ್ಲಿ ಏನೇನೋ ಮಾಡ್ತಾರಲ್ಲ, ಲೈಕ್ ಸಬ್ಸ್ಕ್ರೈಬ್, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ಅದರ್ ಥಿಂಗ್ಸ್ ಎಲ್ಲ ಮಾಡ್ಕೊಳ್ಳಿ. ಬೇರೆ GK videos on stock markets and much more waiting for you guys. So see you in the next video. This is Invest Kannadiga. I'm your Sushant. Bye.